ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿನ್ನೆವರೆಗೂ ಏನು ಮಾಡಿದ್ದೀವಿ, 18 ಫೆಬ್ರವರಿದು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಯಾವ್ದು ಮಾಡೋದು, 19 ಫೆಬ್ರವರಿ ನಡೆದಂಥ 1ನೇ ಶಿಫ್ಟನ್ನು ಅನಲೈಸಿಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ ದಯವಿಟ್ಟು ಭಾಳಷ್ಟು ಇಂಪಾರ್ಟೆಂಟ್ ಇದಾವೆ. ಅದೇ ರೀತಿ ಈ ಕ್ಲಾಸು ಕೂಡ ಎಂಡ್ವರೆಗೂ ನೋಡಿರಿ, ಯಾಕಂದ್ರೆ ಭಾಳಷ್ಟು ಕ್ವಶನ್ನು ಡಿಫ್ರೆಂಟಾಗಿ ಬಂದಿರ್ತಾವೆ. ಇನ್ನು ಉಳಿದಿದ್ದು 19, 20, 21, 25 4 ದಿನಗಳ ಒಂದು 12 ಶಿಫ್ಟ್ಗಳ ಹೋದವ. ಆದಷ್ಟು ಬೇಗ ಮುಗಿಸಿ ಇಂಪಾರ್ಟೆಂಟ್ 100 ಕ್ವಶನ್ಗಳನ್ನು ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ಕೂಡ ಲಾಸ್ಟ್ ಇವೆಲ್ಲ ಶಿಫ್ಟ್ ಮುಗಿದ್ಮೇಲೆ 100 ಕ್ವಶನ್ಸನ್ನು ನಿಮ್ಮ ಮುಂದೆ ಮಾಡ್ತೀನಿ. ಓಕೆ, ಡನ್. ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಲೇಟ್ ಮಾಡೋದು ಬೇಡ, ಕ್ವಶನ್ ಸ್ಟಾರ್ಟ್ ಮಾಡೋಣ. ಒಬ್ಬ ವ್ಯಕ್ತಿ ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ 4 km/h ವೇಗದಲ್ಲಿ ಮತ್ತು ವಾಪಸ್ ಬರುವಾಗ ಏನು ಮಾಡ್ತಾನೆ, 12 km ವೇಗದಾಗ ಬರ್ತಾನೆ. ಹಾಗಾದ್ರೆ ಟೋಟಲ್ ಒಂದು ಸರಾಸರಿ ವೇಗ ಎಷ್ಟು ಅಂತ ಕೇಳ್ಯಾರ. ಎವರೇಜ್ ಸ್ಪೀಡ್ ಈಕ್ವಲ್ ಟು ಏನೈತ್ರಿ, ಎವರೇಜ್ ಸ್ಪೀಡ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x + y. ಓಕೆ, ಎಕ್ಸ್ ಅಂದ್ರೆ 4 ಅದ ರೀ, y ಅಂತಂದ್ರೆ 12 ಅದ, x + y ಅಂದ್ರೆ 16 ಆಯಿತು. ಓಕೆ, ಸಿಂಪ್ಲಿಫೈ. 4 1 4 4 4 1 4 ಮೂಲೆ 2 ಮೂಲೆ ಎಷ್ಟು, 6 km/h. ದಿಸ್ ಈಸ್ ಎವರೇಜ್ ಸ್ಪೀಡ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ಸೆಕೆಂಡ್ ಕ್ವಶನ್. ಎ ಅವರು ಒಂದು ಕೆಲಸವನ್ನು 16 ದಿನಗಳಲ್ಲಿ, ಬಿ ಅವರು 12 ದಿನಗಳಲ್ಲಿ, ಸಿ ಅವರ ಮುಗಿಸುತ್ತಾರೆ. ಹಾಗಾದರೆ ಸಿ ಅವರ ಸಹಾಯದಿಂದ ಅವರು 4 ದಿನಗಳಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು ಸಿ ಏಕಾಂಗಿಯಾಗಿ ಎಷ್ಟು ದಿನ ಮುಗಿಸ್ತಾನೆ. ಅವ್ರೇನು ಹೇಳ್ಯಾರ ನೋಡಿ. ಫಸ್ಟಿಗೆ ಎ ಇದ್ದವ 16 ದಿನ, ಆಮೇಲೆ ಬಿ ಇದ್ದವ 12 ದಿನ. ಇವರಿಬ್ಬರು ಅಂದರೆ ಯಾರು, ಎ ಬಿ ಇಬ್ಬರು ಸಿ ಸಹಾಯದಿಂದ 4 ದಿನದಾಗ ಮುಗಿಸ್ತಾರೆ. ಹಾಗಾದ್ರೆ ಸಿ ಒಬ್ಬ ಎಷ್ಟು ದಿನ ಮುಗಿಸ್ತಾನೆ. ಓಕೆ, ಟೋಟಲ್ ಇದು ಏನು ಬಂತು, LCM 48 ಬರುತ್ತೆ. ಆಮೇಲೆ ಈಗ ಎಷ್ಟು ಬಂತು, 3 4 12, ಹೌದಾ. ಆಮೇಲೆ ಹೇಳ್ತಾನೆ 3 ಜನ ಅಂದ್ರೆ ಈಗ ಸಿ ಒಬ್ಬಂದ ಕೇಳ್ಯಾರಿಲ್ಲ ಅವರು. ಸಿ ಒಬ್ಬಂದ ಅಂತಂದ್ರೆ ನನಗೆ ಸಿ ಒಬ್ಬಂದ ಕೇಳ್ಯಾರ ಅವ್ರಿಗೆ. ಅವಾಗ ನಾವೇನು ಮಾಡ್ತೀವಿ, ಸಿದೆಷ್ಟು ಅದ ರೀ, 12 ಅದ. 12ರಾಗ ನಾ ಯಾರ್ಯಾರ್ದು ಮೈನಸ್ ಮಾಡಬೇಕು, ಈ ಎ ಮತ್ತು ಬಿದು ಮೈನಸ್ ಮಾಡ್ಬೇಕು. ಅಂದ್ರೆ -3 -4 ಮಾಡಿದರೆ ಎಷ್ಟು ಬಂತು, 5 ಉಳಿತು. ಅಂದ್ರೆ ಟೋಟಲ್ ಕೆಲಸ ಎಷ್ಟು ಅದ ರೀ, ಸಿದಷ್ಟು ಕೇಳಿ. ಟೋಟಲ್ ಕೆಲಸ ಎಷ್ಟು ಅದ, 48 ಅದ, ಡಿವೈಡೆಡ್ ಬೈ 5. ಇದು ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಹಿತ್ತಾಳೆಯಿಂದ ಮಾಡಿದ ಅರ್ಧ ಗೋಳಾಕಾರದ ಬಟ್ಟಲಿನ ಒಳಭಾಗ ತ್ರಿಜ್ಯ 3.5 ಸೆಂಟಿಮೀಟರ್. ಆರ್ ಈಕ್ವಲ್ ಟು ತ್ರಿಜ್ಯ ಕೊಟ್ಟಾರೆ ಎಷ್ಟು, 3.5 ಅಂತಂದ್ರೆ ನಾವು 35 ಡಿವೈಡೆಡ್ ಬೈ 10 ಅಂತ ಬರಿಬೋದು. ಅದೇ ರೀತಿ ಒಳಭಾಗದ ಪ್ರತಿ ಸೆಂಟಿಮೀಟರ್ಗೆ 4 ರೂಪಾಯಿ ದರದಲ್ಲಿ ಬಣ್ಣ ಹಚ್ಚಿದರೆ ಲೇಪನ ಮಾಡಿದರೆ ಅದರ ವೆಚ್ಚ ಎಷ್ಟು ಅಂತ ಕೇಳಿದ್ರು. ಅಂದಾಗ ನಮಗೇನು ಬೇಕು, ಫಸ್ಟಿಗೆ ಹೆಮಿಸ್ಪಿಯರ್ ಐತದೆ, ಅರ್ಧ ಗೋಳಾಕಾರ, ಅದರದ್ದು ಏನು ಬೇಕು, ಏರಿಯಾ ಅಂತಾರೆ. ಏನು ಮಾಡ್ತಾರೆ, 2πr², ಒಳಭಾಗದ ಅಂತಂದ್ರೆ. ಓಕೆ, ಆಮೇಲೆ 2 × 22/7 × r ಈಕ್ವಲ್ ಟು 35/10. ಆಮೇಲೆ ಅವ್ರೇನು ಹೇಳ್ಯಾರ, ಎಲ್ಲದಕ್ಕೂ ಸ್ಕ್ವೇರ್ ಮೀಟ್ರಿಗೆ 4 ರೂಪಾಯಿ ಅಂದ್ರೆ ಅದನ್ನೆಲ್ಲ ಮಲ್ಟಿಫಿಕೇಷನ್ ಮಾಡಿ. ಓಕೆ, ಸಿಂಪ್ಲಿಫೈ. ಎಷ್ಟರಲ್ಲೇ 5 2 5 7. ಓಕೆ, ಈ 2 ಕ್ಯಾನ್ಸಲ್ ಆಯ್ತು. 7 1 7, 5 35, 5 1 5, 2 2 1 2 11, 11 7 4. ಇವುಗಳನ್ನ ಮಲ್ಟಿಫಿಕೇಷನ್ ಮಾಡಿದ್ಮೇಲೆ ಎಷ್ಟು ಬಂತು ನಮಗೆ, 4 28 ಅಂದರೆ 308. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್ನ. ಓಕೆ, ನೆಕ್ಸ್ಟು 4ನೇ ಪ್ರಶ್ನೆ ಸಿಂಪ್ಲಿಫಿಕೇಷನ್ ಅದ. ಇದು 4% ಆಫ್ 48 ಅಂತಂದಾಗ 4 1 4 1 4 2 12 ಇಲ್ಲದರೆ 1200. ಆಪ್ಷನ್ನು ಈ ಕಡೆ 100 ಇರುತ್ತೆ, ಈ ಕಡೆ ಬಂದರೆ ಮಲ್ಟಿಫಿಕೇಷನ್ 1200 ಆಗುತ್ತೆ. ಓಕೆ, ಡನ್. 5th ಕ್ವಶನ್ ನೋಡಿರಿ. ಏನದ, ಪ್ರತಿ
ಪೆಟ್ರೋಲ್ನ ಪ್ರತಿ ಲೀಟರ್ 50% ಹೆಚ್ಚಾಗುತ್ತದೆ. ಪ್ರತಿಶತದಲ್ಲಿ ಕಡಿಮೆ ಆಗಬೇಕು ಅಂದರೆ 11% ಹೆಚ್ಚಾಗುತ್ತದೆ. ಪ್ರತಿ ಸಲ ನೀವು ಲಾಸ್ಟಿಗೆ ಮಾಡಿರಿ ನೋಡಿರಿ. ಫಸ್ಟಿಗೆ 100 ಅದ, ಆದ್ರೆ ಅವ್ರು ಯಾವ ಥರ 150 ಆಗೈತಿ, ಅದು ಬಿಟ್ಟು 111 ಅಂತ ಹೇಳ್ತಾರೆ. ಹಂಗಾದ್ರೆ ಡಿಫ್ರೆನ್ಸ್ ಎಷ್ಟದ ರೀ? 39. ಎಷ್ಟಕ್ಕೆ? 150ಕ್ಕೆ 39 ಡಿಫ್ರೆನ್ಸ್ ಅಂದರೆ 100ಕ್ಕೆ ಎಷ್ಟು? ಈ 0 5 3 5 2 ಆಮೇಲೆ 3 1 3 1 3 3 13 2 ಎಷ್ಟು? 26%. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆ. ಕೇತನ್ ಒಂದು ಶರ್ಟ್ ಖರೀದಿಸಿ ಅದನ್ನು 5% ಲಾಭಕ್ಕೆ ಮಾರಿದನು. ಮಹೇಶ್ ಅದನ್ನು ಡೇವಿಡ್ಗೆ 24% ನಷ್ಟಕ್ಕೆ ಮಾರಿದರೆ ಡೇವಿಡ್ 3990 ಕೊಟ್ಟಿದ್ದರೆ ಆಗ ಕೇತನ್ ಖರೀದಿಸಿದ ಬೆಲೆ ಎಷ್ಟು? ಓಕೆ, ನೋಡಿರಿ, ಭಾಳಷ್ಟು ಈಜಿ ಅದೇ ಅದ್ರಾಗೇನಿಲ್ಲ. ಅವ್ನು ತೊಗೊಂಡಿದ್ದ ಬೆಲೆ ಕೇಳ್ಯಾರ ಎಕ್ಸ್. ಫಸ್ಟಿಗೆ 5% ಲಾಭಕ್ಕೆ ಮಾರ್ತಾನೆ, ಅಂದ್ರೆ 105ಕ್ಕೆ ಮಾರ್ತಾನೆ. ಅದೇ ರೀತಿ 24% ನಷ್ಟಕ್ಕಂದ್ರೆ 76ಕ್ಕೆ ಮಾರ್ತಾನೆ. ಮಾರಿದ ಮೇಲೆ ಎಷ್ಟಕ್ಕೆ ತೊಗೊತಾನೆ? 3990. ಇದು ಸಿಂಪ್ಲಿಫಿಕೇಷನ್ ಮಾಡಿದರೆ ಮುಗೀತು. ಓಕೆ, ನೋಡಿರಿ, 5 20 5 2 10 5 1. ಓಕೆ, ನೆಕ್ಸ್ಟ್ ಮತ್ತು ಎಷ್ಟರಲ್ಲೇ ಹೊಡಿತೀರಿ? 2ರಲ್ಲೇ ಹೊಡಿತೀರಿ. 2 10 ಆಮೇಲೆ 2 3 6 2 8 16. ಓಕೆ, ದೆನ್ ಮತ್ತು 2ರಲ್ಲೇ 2 5 10 ಆಮೇಲೆ 2 1 2 9. ಈಗ ಉಳ್ಕಿದ್ದೆಲ್ಲ ಆ ಕಡೆ ಕಳಿಸ್ಕೊಂಬಿಡ್ರಿ. 3990 ಇಂಟು ಕೆಳಗಡೆ ಏನು ಓದೋದ್ರಿ? 5 ಒಂದದ 100 ಒಂದದ ಡಿವೈಡೆಡ್ ಬೈ ಅಲ್ಲಿ ಮೇಲ್ಗಡೆ 21 ಇಂಟು 90. ಈಗ ಇದು ಸಿಂಪ್ಲಿಫೈ ಮಾಡಿರಿ. ಓಕೆ, ನೋಡಿರಿ, ಇದು ಸಿಂಪ್ಲಿಫೈ ಮಾಡಿದರೆ ಎಷ್ಟಲ್ಲಿ ಹೋಗುತ್ತೆ ರೀ? 21 19 ಹೋದ್ರೆ ಇದು 10ರಲ್ಲೇ ಹೋಯಿತು. ಅಂದ್ರೆ ಟೋಟಲ್ ನಮ್ಮದು ಎಷ್ಟು ಬಂತು? 5000. ಇದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. 6ನೇದು ಮುಗೀತು. 7ನೇದು. ಲೋಕೇಶ್ ತನ್ನ ಸಾಮಾನ್ಯ ವೇಗದ ಕಾರನ್ನು ಸಿಟಿ ಬಿ ತಲುಪುತ್ತಾನೆ. ನೋಡಿರಿ, ಎಷ್ಟು? 3/4ರಷ್ಟು ವೇಗ ಹೆಚ್ಚಿಗೆ ಮಾಡ್ತಾನೆ. 24 ನಿಮಿಷ ತಡವಾಗಿ ಹೋಗ್ತಾನೆ. ಸಾಮಾನ್ಯ ವೇಗದಲ್ಲಿ ಹೋದರೆ ಎಷ್ಟು ಹೋಗ್ತಾನೆ? ಸ್ಪೀಡಿ ಟೈಮ್ ರೆಸಿಪ್ರೋಕಲ್. ಇದು 3/4 ಅದ. ಇದು 4 ಇದ್ರೆ ಇದು 3, ಇದು 3 ಇದ್ದರೆ ಇದು 4. ಡಿಫ್ರೆನ್ಸ್ ಎಷ್ಟು ಅದ ರೀ? 1 ಅಂದ್ರೆ 24 ನಿಮಿಷ ತಡ ಮಾಡ್ತಾನೆ. ನಾರ್ಮಲ್ ಸ್ಪೀಡ್ ಎಷ್ಟದ? 3 ಅಂದರೆ ಎಷ್ಟು? 1ಕ್ಕೆ 24 ಅಂದ್ರೆ 3ಕ್ಕೆ ಎಷ್ಟು? 3 ಅಂದರೆ 72 ನಿಮಿಷಗಳು. ಆಪ್ಷನ್ ನಂಬರ್ ಡಿ ಈಸ್ ರೈಟ್. 8ನೇ ಪ್ರಶ್ನೆ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 4 1 4 3 12 ಈ ಕಡೆ 16 ಮೈನಸ್ 3 4 12. ಓಕೆ, 19 ಮೈನಸ್ 12 ಅಂತಂದ್ರೆ ನಮಗೆ 7 ಉಳಿತು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟು ಇದು ನೋಡಿರಿ ಏನದ ರೀ? 2 ಸತತ ರಿಯಾಯಿತಿ ಇದಾವ, ಅದ್ರ ಶೇಕಡ ಎಷ್ಟು ಸಮಾನವಾದ ಒಂದೇ ರಿಯಾಯಿತಿ ಅಂತಂದಾಗ ನಮ್ದು ಏನದ ರೀ? A + B + AB ಡಿವೈಡೆಡ್ ಬೈ 100 ಅದ ರೀ. ಹೌದಿಲ್ಲ? ಈಗ ಇವುಗಳಲ್ಲಿ ವ್ಯಾಲ್ಯೂ ಹಾಕ್ತೀವಿ. ಏನಾಗ್ತೀವಿ? 18.5 ಪ್ಲಸ್ 11.5 2 ಸತತ ರಿಯಾಯಿತಿ ಇದಾವೆ. ಮೈನಸ್ 18.5 ಇಂಟು 11.5 ಡಿವೈಡೆಡ್ ಬೈ 100. ಓಕೆ, ಇದಕ್ಕೆ ಪ್ಲಸ್ ಮಾಡಿದರೆ ಎಷ್ಟಾಯಿತು? 30 ಆಯಿತು. ಮೈನಸ್ ಈಗ ಮೇಲ್ಗಡೆ ಇರುವಂತಹ ಸಂಖ್ಯೆಗಳನ್ನು ನಾನು ಇಂಟು ಮಾಡಿ ಡಿವೈಡೆಡ್ ಬೈ 100 ಮಾಡಿ ಎಷ್ಟು ಬಂತು? ನೀವು ಡೈರೆಕ್ಟಾಗಿ ನಾನು ಒಂದು ಸ್ಟೆಪ್ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟ್ ಆನ್ಸರ್ ಇಟ್ಟಿರ್ತೀನಿ. ನೀವು ಸಿಂಪ್ಲಿಫಿಕೇಷನ್ ಮಾಡಬೇಕು. ಓಕೆ, 75 ಅಂತಂದ್ರೆ ನಮಗೆ ಎಷ್ಟು ಉಳಿತು? 27.8725. ಓಕೆ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಇದು ಎಲ್ಲಿ ಹಿಂದ್ಗಡೆ ಯಾವುದೇ ಶಿಫ್ಟಲ್ಲಿ ಬಂದಿಲ್ಲ. 19 ಸತತ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ 41. ಅಂದ್ರೆ ನಮ್ಮದು ಸರಾಸರಿ ಎಷ್ಟದ ರೀ? 41 ಮಿಡಲ್ ಸಂಖ್ಯೆ. ಓಕೆ, ಈ ಕಡೆದು ಗೊತ್ತಿಲ್ಲ, ಈ ಕಡೆದು ಗೊತ್ತಿಲ್ಲ. ಸಂಖ್ಯೆಗಳ ಚಿಕ್ಕ ಸಂಖ್ಯೆ ಯಾವುದು? ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ಯಾರ ಅಂತಂದ್ರೆ ಈಗ ನೋಡಿರಿ,
ಈಗ 19 ಸಂಖ್ಯೆ ಅದಾವೆ. ಓಕೆ, 19 ಸಂಖ್ಯೆ ಇದ್ದಾಗ ನನಗೆ ಈ ಕಡೆ 9 ಉಳಿದು ಆಮೇಲೆ ಈ ಕಡೆ 9. ಓಕೆ, ಟೋಟಲ್ ಸರಾಸರಿ ಎಷ್ಟು ಉಳಿತು? ಟೋಟಲ್ ನನ್ನ ಸರಾಸರಿ ನೋಡಿರಿ, ಮಿಡಲ್ ಸಂಖ್ಯೆ 41 ಅಂದರೆ 9 9 18 19 ಅದು. ಈಗ 41 ಹಿಂದ್ಗಡೆ ಹೋಗ್ಬೇಕಂದ್ರೆ -9, ಈ ಕಡೆ ಮುಂದ್ಗಡೆ ಅಂತಂದ್ರೆ 41 + 9 ಅಂದರೆ ಟೋಟಲ್ ಎಷ್ಟಾಯ್ತು ನೋಡಿರಿ, ಇದು 32 ಆಯಿತು, ಇದು 50 ಆಯಿತು. ಅಂದ್ರೆ ಮೊದಲ ಸಂಖ್ಯೆ 32, ಕೊನೆಯ ಸಂಖ್ಯೆ 50. ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 32. ವೆರಿ ಸಿಂಪಲ್ ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ಟ್ರಿಕ್ಸ್ ಮುಖಾಂತರ ಮಾಡಬೇಕಾಗುತ್ತೆ ಇದನ್ನು. ಓಕೆ, ಡನ್ನ. ನೆಕ್ಸ್ಟ್ ನೆಕ್ಸ್ಟ್ 11ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 217ಕ್ಕೆ ಮಾರಿದನು. ಅಲ್ಲಿ 8.5ಕ್ಕೆ ಗಳಿಸಿದ. ಅವನು ಲಾಭ 8.5 ಬೇಕಾಗಿತ್ತು ಅಂದರೆ ಎಷ್ಟಕ್ಕೆ ಮಾರಬೇಕಂತ ನಾನು 8.5% ಅಂದರೆ 217 ಇಂಟು ಎಷ್ಟಕ್ಕೆ ಮಾರಬೇಕಂದ್ರೆ 8.5% ಅವನಿಗೆ ಲಾಭ ಬೇಕಾಗಿದೆ. ಓಕೆ, ಅಂದ್ರೆ ಡೈರೆಕ್ಟಾಗಿ ಮಾಡೋಂಥಳ್ರಿ. ಓಕೆ, ನೋಡಿ, ಈಗ 100 ಅದ, 100 ಇದ್ದದ್ದು 108.5ಕ್ಕೆ ಮಾರ್ಬೇಕತ್ತ ಅಂದ್ರೆ ಅದನ್ನು 217 ಬರ್ತೈತೆ ಅವನಿಗೆ ಲಾಭ. ಹೌದಾ? ಹಾಗಾದ್ರೆ 100 ಅಂದರೆ ಎಷ್ಟು ಅಂತ ಕೇಳ್ಯಾರಂದ್ರೆ 100 ಅಂದರೆ 108ಕ್ಕೆ 217 100ಕ್ಕೆ ಅಂದ್ರೆ 200 ಆಗುತ್ತೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. 12ನೇದು ಆದಾಯ ಮತ್ತು ಖರ್ಚಿನ ಅನುಪಾತ 6:5 ಆಗಿದೆ. ಆದಾಯವು 40ರಷ್ಟು ಹೆಚ್ಚಾಗುತ್ತದೆ, ಖರ್ಚು 20ರಷ್ಟು ಕಡಿಮೆಯಾಗುತ್ತದೆ. ಆರಂಭಿಕ ಖರ್ಚು 4,50,000 ಆಗಿದ್ದರೆ ಉಳಿತಾಯ ಎಷ್ಟು? ನೋಡಿರಿ, ಫಸ್ಟಿಗೆ ಇನ್ಕಮು, ಆಮೇಲೆ ಎಕ್ಸ್ಪಾನ್ಷನ್ ಖರ್ಚು, ಆಮೇಲೆ ಸೇವಿಂಗ್. ಓಕೆ, ಈಗ ನೋಡಿರಿ ಎಷ್ಟು ಅದ ಅಂತ ಹೇಳ್ಯಾರವ. ಆದಾಯ ಮತ್ತು ಖರ್ಚುಗಳ ಅನುಪಾತ 6:5. ಅಂದ್ರೆ ಇದು 6 ಇತ್ತಂದ್ರೆ ಇದು 5 ಇದ್ದಂಗೆ. ಅಂದ್ರೆ ಉಳಿದದ್ದು ಎಷ್ಟು ನಮ್ಮದೀಗ 1 ಇದ್ದಂಗೆ. ಅಂದ್ರೆ ಇದು 1 ಅಂದ್ರೆ ನಮಗೆ 100 ಅಂತ ತಿಳ್ಕೊರಿ, ಇದು 500 ಅಂತ ತಿಳ್ಕೊರಿ, ಇದು 600 ಅಂತ ತಿಳ್ಕೊರಿ. ಓಕೆ, ಈಗ ಇದು ಎಷ್ಟಾಗೈತಿ 40%. ಎಷ್ಟು ಕೊಟ್ಟ ನೋಡಿರಿ, ಇದು 40% ಹೆಚ್ಚಾಗೈತಿ, ಇದು 20% ಕಡಿಮೆ ಆಗೈತಿ. ಅಂದ್ರೆ ಇದೆಷ್ಟಾಯ್ತು ಅಮೌಂಟು, ಇದು 840 ಆಯಿತು, ಇದು 400 ಆಯಿತು. ಅಂದ್ರೆ ಈ ಕಡೆ ಎಷ್ಟು ಬಂತು 440, ಉಳ್ಕಿದ್ದು ಬಂತಿಲ್ಲ. ಅಂದ್ರೆ ಒಟ್ಟು ಮೊತ್ತ ಎಷ್ಟು ಅದ ರೀ? 4,50,000ಕ್ಕೆ ಎಷ್ಟು ರೀ? ಇದು ಎಷ್ಟಕ್ಕಿದೆ 500ಕ್ಕೆ, ಅದು 440 ಎಷ್ಟು? ಓಕೆ, ಸಿಂಪ್ಲಿಫೈ ಮಾಡಿ. ಇವೆರಡು 0, ಆಮೇಲೆ ಇವೆರಡು 0, 5 ಒಂದಲೇ ಹೋಯ್ತಾ ಇದೆ, ಆಮೇಲೆ 5 9 45, 2 0. 900 ಇಂಟು 440 ಅಂತಂದ್ರೆ 3,96,000. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು, ನೋಟ್ ಮಾಡಿರಿ. ಮತ್ತು ಬೇರೆ ಬೇರೆ ಮಾಡ್ತಾರೆ, ಬಟ್ ಏನಾಗುತ್ತೆ ರೀ, ಲೆಂದಿ ಆಗುತ್ತೆ. ಓಕೆ, ಡನ್. ನೆಕ್ಸ್ಟು ಸಿಂಪ್ಲಿಫಿಕೇಷನ್. 3 1 3 4 16 + 4 -12. 20ರಾಗ 12 ಹೋದರೆ ಎಷ್ಟು ಉಳಿತು? 8. ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 14ನೇ ಕ್ವಶನ್. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 42 ಆಯಿತು, ಚಕ್ರ ಬಡ್ಡಿ 43. ನೋಡಿ, ಸರಳ ಬಡ್ಡಿ ಎಷ್ಟು ಅದ ರೀ? 42 ಅದ. ಅಂದ್ರೆ ಒಂದು ವರ್ಷಕ್ಕೆ 21, ಇನ್ನೊಂದು ವರ್ಷಕ್ಕೆ 21. ಆದರೆ ಚಕ್ರ ಬಡ್ಡಿಗೆ ಎಷ್ಟು ಅದ ರೀ? 43 ಅದ. ಅಂದ್ರೆ ಡಿಫ್ರೆನ್ಸ್ ಎಷ್ಟು ಅದ ರೀ? 1 ಅದ. ಅಂದ್ರೆ ನಾವೀಗ R = ಕಂಡಿಬೇಕಂದ್ರೆ 21 ಇಂಟು R ಡಿವೈಡೆಡ್ ಬೈ 100 = 1. ದೆನ್ R = ಎಷ್ಟು ಬಂತು? 100 ಡಿವೈಡೆಡ್ ಬೈ 21. ಅಸಲು ಗೊತ್ತೈತೇನ್ರಿ ನಮಗೆ? ಇಲ್ಲ. P = 100, ಟೈಮ್ = ಎಷ್ಟು ಬಂತು ಕೊಟ್ಟಾರಲ್ಲ 2, ಆಮೇಲೆ R = ಇಲ್ಲಿ ಅದ. ಹೌದಾ? ಈಗ ನನಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು? 200 ಡಿವೈಡೆಡ್ ಬೈ 21 ಅಂದ್ರನ 42 ಕೊಟ್ಟಾರವ್ರು.
ಓಕೆ. ಅದೇ ರೀತಿ 100 ಅಂದ್ರೆ ಎಷ್ಟು ಅಂತಂದ್ರೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. ಪ್ರತಿ ಸಲ ನಿಮಗೆ ಇಂಥ ರೀತಿ ಲಾಸ್ಟ್ ಶಿಫ್ಟಲ್ಲಿ ಮಾಡಿರಿ, ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. ಫೈನಲ್ ಆನ್ಸರ್ ಏನು ಬರುತ್ತೆ ರೀ? 441 ಬರಬೇಕು. ಆಪ್ಷನ್ ನಂಬರ್ ಸಿ ನೋಡಿರಿ. ಓಕೆ, ಡನ್. 15ನೇ ಕ್ವಶನ್. ಪ್ರಸ್ತುತ 1,10,000 ಜನಸಂಖ್ಯೆಯಲ್ಲಿರುವ ಪ್ರತಿ ವರ್ಷ 25ರಷ್ಟು ಹೆಚ್ಚುತ್ತಿದ್ದರೆ 3 ವರ್ಷಗಳ ಹಿಂದಿನ ಮತ್ತು 2 ವರ್ಷಗಳ ಹಿಂದಿನ ಜನಸಂಖ್ಯೆಯ ನಡುವಿನ ವ್ಯತ್ಯಾಸ ಕೇಳ ನೋಡ್ರಿ. ಭಾಳಷ್ಟು ಇಂಪಾರ್ಟೆಂಟು. ಲಾಸ್ಟ್ ಒಂದು ಕ್ವಶನ್ ಇಂಥದ್ದು ಬಂದದ. ಓಕೆ, ಈಗ ನೋಡಿರಿ 25 ವರ್ಷ ಅಂತಂದ್ರೆ ನಾನು ಭಿನ್ನರಾಶಿ ಒಳಗೆ ಹೆಂಗೆ ಬರಿಬೋದು? 1/4 ಬರಿಬೋದು. ಈ ಕಡೆ 3 ಇಯರು, ಈ ಕಡೆ 2 ಇಯರ್. ಓಕೆ, 2 ಇಯರ್ದು 3 ಇಯರ್ ನೋಡಿ, ಇಲ್ಲಿ 4 ಇತ್ತಂದ್ರೆ ಇದು 5, 4, 5, 4, 5. ಇದು 2 ವರ್ಷಕ್ಕಂದ್ರೆ 4, 5, 4, 5 ಅಂದ್ರೆ ಇದೆಷ್ಟಾಯಿತು? 64, 125. ಇದು 16, 5 ಇಲ್ಲಿ 25. ಆದ್ರೆ ನಮಗೆ ಈ ಟೋಟಲ್ ಇದ್ದದ್ದು ಸೇಮ್ ಬರಬೇಕು. ಅಂದರೆ ಇದಕ್ಕೆ ಮಲ್ಟಿಫಿಕೇಷನ್ ನಾನು 5 ಮಾಡ್ತೀನಿ ಎರಡಕ್ಕೂ. ಅವಾಗ ಹೊಸ ವ್ಯಾಲ್ಯೂ ಏನು ಬರುತ್ತೆ ರೀ? 16 ಇಲ್ಲಿ 80, ಇದು 125. ಇಲ್ಲಿ ನೋಡಿರಿ 125, 125 ಸೇಮ್ ಅಂತ. ಎಸ್, ಈಗ 64 ಇದ್ದದ್ದು ಎಷ್ಟಾಗೈತೆ ರೀ? 80 ಆಗೈತಿ. ಡಿಫ್ರೆನ್ಸ್ ಎಷ್ಟು? 16. ಈಗ ನಾವು ಮಾಡ್ಬೋದು ಹೆಂಗೆ ರೀ? ಟೋಟಲ್ ನಮಗೆ 125 ಇದೆ, ಅದಕ್ಕೆ 1,10,000 ಅದ ರೀ. ಆಮೇಲೆ ಇಂಟು 16 ನಮಗೆ ಡಿಫ್ರೆನ್ಸ್ ಅದ. ಓಕೆ, ಮಾಡಿ ಎಷ್ಟರಲ್ಲಿ 125 5 ನೋಡಿರಿ. 5 5 25 5, ಆಮೇಲೆ 25 4, 25 4, ಆಮೇಲೆ 00. ಓಕೆ, ನೆಕ್ಸ್ಟು 5 1, 5 5 8 40, 5 8 0. 880 ಇಂಟು 16 ಅಂತಂದ್ರೆ 14,080. ದಿಸ್ ಈಸ್ ದಿ ಡಿಫ್ರೆನ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 14,080. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಡನ್. ಓಕೆ, 16ನೆಯ ಪ್ರಶ್ನೆನ ನೋಡಿರಿ. ಎಕ್ಸ್ ಮತ್ತು ವಾಯ್ ವಿಲೋಮ ಅನುಪಾತದಲ್ಲಿದ್ದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದು ಕೂಡ ವೆರಿ 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 ಇಂಪಾರ್ಟೆಂಟ್ ನೋಡಿರಿ. ಭಾಳಷ್ಟು ಈಸಿ ಅದ. ಏನು ಹೇಳ ನಮ್ಮ ನೋಡಿ, ಎಕ್ಸ್ ಮತ್ತು ವಾಯ್ ವಿಲೋಮ ಅನುಪಾತದಲ್ಲಿದ್ದರೆ, ಓಕೆ, ನಾವೀಗ ಈ ವಿಲೋಮ ಅನುಪಾತ ಈಕ್ವಲ್ ಟು ಮಾಡಿದಾಗ ಕಾನ್ಸ್ಟಂಟ್ ಕೆ ಈಕ್ವಲ್ ಟು ವಾಯ್ ಆಗುತ್ತೆ. ಆಮೇಲೆ ಈ ವಾಯನ್ನು ಈ ಕಡೆ ತೊಗೊಂಡ್ಬಿಟ್ರಿ, ಕೆ ಈಕ್ವಲ್ ಟು ಎಕ್ಸ್ ವಾಯ್. ನಮ್ಮದು ಏನು ಬಂತು? ಕೆ ಈಕ್ವಲ್ ಟು ಎಕ್ಸ್ ವಾಯ್. ಎಲ್ಲದ ರೀ? ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್ನ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಷನ್. ಇಲ್ಲಿ 4 ಉಳಿತು, ಈ 4 ಹೋಯಿತು, 7 ಅಂತ ಹೋಯಿತು. 19 ಇಂಟು 8 ಅಂತಂದ್ರೆ 152. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, 6% 3 ವರ್ಷಕ್ಕೆ ಅಂತಂದರೆ ಎಷ್ಟಾಯಿತು? 6%ದಂಗೆ 3 ವರ್ಷಕ್ಕಂದ್ರೆ ಎಷ್ಟಾಯಿತು? 6 3 18. 18 ಅಂದ್ರೆ ಅಮೌಂಟ್ ಎಷ್ಟು ಕೊಟ್ಟಾರ? ಬಡ್ಡಿ 576. ಹಾಗಾದ್ರೆ ಮೊತ್ತ ಅಂದರೆ ಎಷ್ಟು ಅಂತ ಕೇಳ್ಯಾರಂದ್ರೆ 100 ಅಂದರೆ ಎಷ್ಟು? ಇದಕ್ಕೆ 32, ಇದಕ್ಕೆ ಇಂಟು 32 ಮಾಡ್ಯಾರ. ಓಕೆ, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಎಲ್ಲ ಶಾರ್ಟ್ಕಟ್ಟಲ್ಲಿ ಹೇಳ್ತಿರ್ತೀನಿ, ಆದರೆ ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಇಲ್ಲೇನು 6 - 1 5 ಅಂದ್ರೆ 1 ಉಳಿತು. 8 16, ಈ 16 ಈ 16 0 ಆಯಿತು. 0 ಡಿವೈಡೆಡ್ ಬೈ 0 ಇಂಟು ಎನಿಥಿಂಗ್ 0 ಆಯಿತು. ಇದೆಲ್ಲ 0 ಆಯ್ತು, ಹೋಯ್ತದೆ. ಉಳಿದೆಷ್ಟು? 50 - 7 14 ಅಂದರೆ 36 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್, ಶಿವಮ್, ರೂಪೇಶ್, ಮಂದರ್ ಸರಾಸರಿ 46 ಅದ. ಅದೇ ರೀತಿ ನೋಡಿರಿ, 3 ಜನದ ಎಷ್ಟದ ರೀ? 46 ಅದ. ಅದೇ ರೀತಿ ಅವ್ರು ಏನು ಹೇಳ್ತಾರೆ?
ಶಿವಮ್ಮ ರೂಪೇಶ್ ಇಬ್ಬರದಾರು ಇಲ್ಲಿ. ಆಮೇಲೆ ರೂಪೇಶ್ ಮಂದಾರ್. ರೂಪೇಶ್ ಎರಡು ಸಲ ಆಯ್ತು ಅಂದ್ರೆ ನಮಗೆ ಕ್ವಶನ್ ರೂಪೇಶ್ದ ಕೇಳಿರ್ತಾರೆ. ಇಲ್ಲಿ 39 ಅದ, 48 ಅದ. 39 ಪ್ಲಸ್ 48 ಕೂಡಿಸಿದ್ರೆ ಎಷ್ಟಾಯಿತು? 87. ಎಷ್ಟು ಜನ ಅದಾರ? ಇಬ್ಬರಿಬ್ಬರು ಅದಾರ. ಇದ್ರಾಗಿದ್ದು ಮೈನಸ್ ಮಾಡಿಬಿಟ್ಟು 4 ಜನದಾಗಿ 3 ಜನದ ಮೈನಸ್ ಮಾಡಿ ಒಬ್ಬರು ಸಿಗುತ್ತೆ. -138 ಅಂದ್ರೆ 36 ನಮ್ಮದು ಆ ರೂಪೇಶ್ ಅವರ ತೂಕ ಆಗಿರುತ್ತೆ. ಸೊ ಇದು ನಮ್ಮದು ಯಾವುದು ಎಷ್ಟನೇ 19 ಫೆಬ್ರವರಿ ಫಸ್ಟ್ ಶಿಫ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾನು ಮತ್ತೆ ಟೈಮ್ ಸಿಗ್ತಾರೆ ನೆಕ್ಸ್ಟ್ ಕ್ಲಾಸ್ ಅಪ್ಲೋಡ್ ಮಾಡಿರ್ತೀನಿ. ಯಾವುದು ಸೆಕೆಂಡ್ ಶಿಫ್ಟನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಎಲ್ಲ ಹಿಂದಿನ ಕ್ಲಾಸಸ್ ಎಲ್ಲ ನೋಡ್ತಾ ಇರಿ. ಅಗ್ನಿವೀರ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಏರ್ಫೋರ್ಸುದು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.